ಇನ್ನು ಕೈಕೊಟ್ಟ ಮಳೆ ರಾಜ್ಯದಲ್ಲಿ ಕಂಗಾಲಾಗಿದ್ದಾರೆ ರೈತರು. ಗೋವಿನ ಜೋಳ ಬೆಳೆಯನ್ನ ನಾಶಪಡಿಸಿದ್ದಾನೆ ಅನ್ನದಾತ. ಟ್ರಾಕ್ಟರ್ ರೂಟರ್ನ ಹೊಡೆಯುವಂತ ಮುಖಾಂತರ ಸಂಪೂರ್ಣವಾಗಿ ಬೆಳೆದಂತ ಬೆಳೆಯನ್ನ ನಾಶ ಮಾಡ್ತಿದ್ದಾನೆ. ಯಾಕಂದ್ರೆ ಮಳೆ ಆಗ್ತಾ ಇಲ್ಲ, ಬೆಳೆ ಸರಿಯಾಗಿ ಬರ್ತಾ ಇಲ್ಲ. ಟ್ರಾಕ್ಟರ್ ರೂಟರ್ನ ಹೊಡೆಯುವಂತ ಮೂಲಕ ಬೆಳೆದಂತ ಬೆಳೆಯನ್ನ ನಾಶ ಮಾಡಿದ್ದಾನೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಗುಡ್ಡದ ಮತ್ತಿಹಳ್ಳಿ ಗ್ರಾಮದ ರೈತ 3 ಎಕರೆಯಲ್ಲಿ ಬೆಳೆದಂತ ಬೆಳೆಯನ್ನ ಬಸಯ್ಯ ನಾಶ ಮಾಡಿದ್ದಾನೆ. ಮಳೆ ಕೊರತೆಯಿಂದ ಗೋವಿನ ಜೋಳ ಬೆಳೆ ಇದೆಯಲ್ಲ ಅದು ಹಾಳಾಗಿತ್ತು. ಹೀಗಾಗಿ ಬೆಳೆ ನಾಶಕ್ಕೆ ಮುಂದಾಗಿದ್ದಾರೆ ಹಲವು ಆ ಗ್ರಾಮದ ರೈತರು. ಸೂಕ್ತ ಸಮಯಕ್ಕೆ ಮಳೆ ಬಾರದ ಹಿನ್ನೆಲೆ ಬಿತ್ತಿದ ಬೆಳೆ ನಾಶ ಆಗಿದೆ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾವೇರಿ ಭಾಗದ ರೈತರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರೈತರು ಬೆಳೆದಂಥ ಜೋಳ, ಆ ಜೋಳವನ್ನು ಯಾವ ರೀತಿ ಬೆಳೆ ಆಗಿದೆ, ಮಳೆ ಆಗಿಲ್ಲ. ಹಲವು ಕಡೆ ಬಿತ್ತಂಥ ಬೆಳೆ ಸರಿಯಾಗಿ ಮೊಳಕೆ ಹೊಡೆದಿಲ್ಲ. ಹಾಗಾಗಿ ಬೇಸತ್ತ ರೈತ ಏನು ಮಾಡಿದ್ದಾನೆ, ಟ್ರ್ಯಾಕ್ಟರ್ ರೂಟರ್ನ ಹೊಡೆಸುವಂಥ ಮುಖಾಂತರ ಸಂಪೂರ್ಣವಾಗಿ ನಾಶ ಮಾಡಿದ್ದಾನೆ. ಬಸಯ್ಯ ಮಾತ್ರ ಅಲ್ಲ, ಆ ಭಾಗದಲ್ಲಿ ಹಲವು ರೈತರು ಆ ಭಾಗದಲ್ಲಿ ಇದೇ ರೀತಿಯಾಗಿ ಬೆಳೆದಂಥ ಬೆಳೆಗಳನ್ನು ನಾಶ ಮಾಡ್ತಾ ಇದ್ದಾರೆ. ಸರಿಯಾದ ಟೈಮ್ಗೆ ಮಳೆ ಆಗ್ತಾ ಇಲ್ಲ. ಮುಂಗಾರು ಮಳೆ ಆರಂಭ ಆಗಿದ್ರೂ ಕೂಡ ಈ ಬಾರಿ ಯಾಕೋ ಮಳೆರಾಯ ಕರುಣೆ ತೋರಿಸ್ತಾ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ನೋಡ್ತಾ ಇದ್ದೀವಿ ಮಳೆ ಬಾರದ ಕಾರಣ ರೈತರು ಕಂಗಾಲಾಗಿದ್ದಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಮುಂಗಾರು ಕೈ ಕೊಟ್ಟಿದೆ ಅಂತ ಹೇಳ್ಬೋದು. ಮುಂಗಾರು ಕೈ ಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಇದೀಗ ತಲೆ ಮೇಲೆ ಕೈ ಹೊತ್ತು ಕುಳಿತುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಕೂಡ ಕೃಷಿ ಪ್ರಧಾನವಾದಂತಹ ಹಾವೇರಿ ಜಿಲ್ಲೆಯಲ್ಲಿ ಕೃಷಿಯನ್ನು ನಂಬಿ ಬದುಕುವಂತ ರೈತರಿಗೆ ಇದೀಗ ದೊಡ್ಡ ಸಂಕಷ್ಟವನ್ನೇ ಮಳೆ ತಂದು ಒಡ್ಡಿರುವಂತದ್ದು. ಯಾಕಂದ್ರೆ ಈ ಬಾರಿ ಮುಂಗಾರು ಕೈ ಕೊಟ್ಟಿರೋದ್ರಿಂದ ಬೆಳೆ ಅಲ್ಪ ಸ್ವಲ್ಪ ಉಳಿದಿರ್ತಾರೆ, ಬಿತ್ತಿದಂತ ಬೆಳೆಯನ್ನ ಕೂಡ ಇದೀಗ ರೈತರು ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಇದೀಗ ಬೆಳೆಯನ್ನ ನಾಶ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಪ್ರತಿಯೊಬ್ಬ ರೈತರು ಕೂಡ ಇದೀಗ ಬೆಳೆ ನಾಶ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಹೀಗಾಗಿ ಹಾವೇರಿ ಇದೇ ರೀತಿಯಾದಂತ ಮಳೆ ಏನಾದ್ರೂ ಮಳೆ ಪ್ರಮಾಣ ಕೈ ಕೊಡ್ತೇವೆ ಅಂದ್ರೆ ಇಡೀ ಜಿಲ್ಲೆಯ ರೈತರು ಕೂಡ ಬೆಳೆ ನಾಶ ಮಾಡೋದಕ್ಕೆ ಸಾಕಷ್ಟು ಮುಂದಾಗುವಂತದ್ದು. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದೀಗ ಏನು ಬೋರ್ವೆಲ್ ಇರ್ತಕ್ಕಂಥ ರೈತರು ಮಾತ್ರ ತಮ್ಮ ಬೆಳೆಯನ್ನು ಉಳಿಸ್ಕೊಳ್ತಿದ್ದಾರೆ. ಆದ್ರೆ ಮಳೆಯ ಆಶ್ರಯನ ನಂಬಿ ಬದುಕದಂತ ರೈತರಿಗೆ ಇದೀಗ ಬರಸಿಡಲು ಬರೆದಂತ ಆಗಿರುವಂತದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಏನು ಆ ಭಾಗ ಸಾಕಷ್ಟು ಮಳೆ ಪ್ರಮಾಣ ಹೆಚ್ಚಾಗಬೇಕಾಗಿತ್ತು. ಆದ್ರೆ ಅದೇ ಭಾಗದಲ್ಲಿ ಕೂಡ ಇದೀಗ ಮಳೆಯ ಕೊರತೆ ಸಾಕಷ್ಟು ಎದುರಾಗಿರೋದ್ರಿಂದ ರೈತರು ಬಹಳ ಸಂಕಷ್ಟಕ್ಕೆ ದೂಡಿರುವಂತದ್ದು. ಈ ನಡುವೆ ಸರ್ಕಾರ ಕೂಡ ತನ್ನ ಸಂಪುಟ ವಿಷಯ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.